ವಿಲಕ್ಷಣ ಹೆಸರಿನಲ್ಲಿ ವಿಡಂಬನಾತ್ಮಕವಾಗಿ ಆರಂಭಗೊಂಡ ಅನಧಿಕೃತ ಪಕ್ಷದ ದೇಶಾದ್ಯಂತ ಭಾರಿ ಸಂಚಲನ ಆಸ್ ದ ಆಲ್ಟರ್ನೇಟ್ ಪೊಲಿಟಿಕಲ್ ಪಾರ್ಟಿ ಟೈಪ್ ವಾಟ್ ರಬ್ಬಿಶ್. ಮಾಡೋದೇ ಆದರೆ ಆಲ್ಟರ್ನೇಟ್ ಪೊಲಿಟಿಕಲ್ ಪಾರ್ಟಿ ಮಾಡಬೇಕು ಸರಿಯಾಗಿ. ನಾನು ಹೇಳ್ತಿರೋದು ಈಗಿರೋ ಸ್ಥಾಪಿತ ರಾಜಕೀಯ ಪಕ್ಷಗಳಿಗೆ ಮುಖಾಮುಖಿ ಹಿಡಿದ ಕಪಾಳ ಕೊಡಿಬೇಕು ಅನ್ನೋದೇ ಆದರೆ ಯುವ ವರ್ಗ ಅದಕ್ಕೆ ಬೇಕಾದಂಥ ಆಲ್ಟರ್ನೇಟ್ ಸಿಸ್ಟಮ್ಸ್ ತರಬೇಕು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬುರುಡೆ ಬಿಟ್ಕೊಂಡು ತಿರುಗುವಂಥ ಉತ್ತರ ಕುಮಾರ್ ಅಲ್ಲ ನೀವು. 1 ಕೋಟಿ ಮಾಡಿಬಿಟ್ರಂತೆ ಏನು ದೊಡ್ಡದು ಏನ್ರಿ ಆಗ್ಬಿಡುತ್ತೆ, ದೊಡ್ಡದು ಏನಾಗ್ಬಿಡುತ್ತೆ, 1,40,00,000 ಏನು ಆ ಲೈಕ್ ಅಂತ ಒತ್ತೋದೊಂದು ರೋಗ. ಇಫ್ ಯು ಆರ್ ಸೀರಿಯಸ್ ನೋ ದರ್ ಇಸ್ ನಥಿಂಗ್ ರಾಂಗ್ ಮಾಡೋದ್ರಲ್ಲಿ, ಆದರೆ ಅದನ್ನು ಮಾಡಲಿಕ್ಕೆ ಒಂದು ದಾರಿ ಬೇಕದಕ್ಕೆ ಸರಿಯಾಗಿ. ಅದೇ ಬಿಟ್ಟು ವಿಡಂಬನಾತ್ಮಕವಾಗಿ ನನಗೆ ಕಾಕ್ರೋಚು, ನಾಳೆ ಇಲಿ, ನಾಳೆ ಗೆಂಡಾಮೃಗ ಅಂತ ಮಾಡಿ ಅದಕ್ಕೆ ಲೈಕ್ 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 ಅಂತ ಹಾಕೊಳ್ಳಿ. ಏನಾಗತ್ತೆ ಆಮೇಲೇನು ನಿಮ್ಮ ತೆವಲ್ ತೀರ್ತು ಅಷ್ಟೇ. ಇಲ್ಲ ಇದೊಂದು ತಮಾಷೆ, ಇನ್ನೊಂದು ಮಜಾ ತಗೋತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದ ವೈರಲ್ ವಿಡಿಯೋಗಳು ಅಂದರೆ ಏನು? ಯಾರೋ ನನ್ನೊಂದಿನ ಕೇಳಿದ್ರಪ್ಪ, ರಂಗ ಸೋಷಿಯಲ್ ಮೀಡಿಯಾದ ವೈರಲ್ ವಿಡಿಯೋ ಅಂದರೆ ಏನು ರಂಗ ಅಂದರು. ಬೆಳಕು ಮಳೆ ಬಂದಾಗ ನೆಕ್ಸ್ಟ್ ಡೇ ಎದ್ದು ಬಂದು ಕೆಳಗೆ ಬೀಳುವ ಹುಳು ಇದೆಯಲ್ಲ, ಅದೇ ಅಂದೆ ಅಷ್ಟೇ ಇವುಗಳ ಕತೆ. 3 ದಿನದಿಂದ ಬಂದಿದ್ದು ವೈರಲ್ ವಿಡಿಯೋ ಯಾವನ್ಗಾರು ನೆನಪಿರುತ್ತೇನ್ರಿ? ಅವತ್ತೊಂದು ದಿವಸಕ್ಕೆ ಅವತ್ತಷ್ಟೇ. ಇದು ಅಷ್ಟೇ ಹಂಗಾರೆ. ನಾನು ಐ ಆಮ್ ನಾಟ್ ಎಗೇನೆಸ್ಟ್. ವಿ ಶುಡ್ ವರ್ಕ್ ಟುವರ್ಡ್ಸ್ ಎ ಬೆಟರ್ ಡೆಮೋಕ್ರಸಿ. ಅನುಮಾನನೇ ಇಲ್ಲ ಈ ದೇಶಕ್ಕೆ ಆ ಕೊರತೆ ಇದೆ ನಮಗೆ. ಎಲ್ಲರೂ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಬಿಟ್ಟಿದ್ದಾರೆ ನಮ್ಮನ್ನು. ಹಾಗಾಗಿ ಆದರೆ ಇದಲ್ಲ, ಇದರಿಂದ ಏನು ಕ್ರಾಂತಿ, ಯಾವ ಕ್ರಾಂತಿ ಬಂದ್ರೆ ಎಲೆಕ್ಷನ್ಗೆ ಎಲ್ಲರೂ ಡೆಮೋಕ್ರಸಿ ಅಂದರೆ ಸೋಷಿಯಲ್ ಮೀಡಿಯಾ ಬರಹ ಅಲ್ರಪ್ಪ ಅಣ್ಣಂದಿರ. ಡೆಮೋಕ್ರಸಿ ಅಂದರೆ ಚುನಾವಣಾ ರಾಜಕೀಯ, ಅದು ನೆನಪಿಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಬರಹದಲ್ಲಿ ಲೈಕ್ ಅಲ್ಲಿ ಗೆಲ್ಲಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಪ್ರಚಾರ ಮಾಡಿ ಓಟ್ ಹಾಕ್ಸಿ ಗೆಲ್ಬೋದು ಬೇಕಾರೆ. ಸರಿ, ಇನ್ಸ್ಟಾಗ್ರಾಮಲ್ಲಿ ಇದಂತೆ ಫಾಲೋಯರ್ಸ್ ಅಂತೆ, ಅಲ್ಲಿ ಫಾಲೋಯರ್ಸು ಇಲ್ಲಿ ಫಾಲೋಯರ್ಸು ಡ್ಯಾಶ್ ಡ್ಯಾಶ್. ಅದನ್ನು ಕಾನೂನು ವಿಚಾರದಲ್ಲಿ ಅದನ್ನು ನಿರ್ಬಂಧ ಹಾಕದಂತೆ. ಯಾಕೆ ಹಾಕಬೇಕು ನಿರ್ಬಂಧ? ನಿಮ್ಮ ಅಪ್ಪನ ಮನೆ ಗಂಟೆನೂ ಹೋಗ್ತಾ ಇದೆ, ಯಾವನು ಅವನಿಗೆ ಉರಿ ಬಿದ್ದಿದ್ದು, ಉರಿ ಆಗಿದ್ದು ಯಾವನಿಗಪ್ಪ ಈ CKP ಇಂದ? ಅವನು ಯಾವನು ಹೇಳಪ್ಪ ಬಂದು ನನಗೆ ಉರಿ ಆಗ್ತಾ ಇದೆ ಇದು ಅಂತ. ಏಕೆ ನಿನಗೇನು ಉರಿ? ಹಾಕ್ಕೊಳ್ಳಿ ಬಿಡಿ. ಆಗಲೇ ಕೇಂದ್ರ ಸರ್ಕಾರಕ್ಕೆ ಭಯ ಶುರುವಾಗ್ಬಿಟ್ಟಿದೆ ಅಂತೆಲ್ಲ ಶುರು ಮಾಡಿ ಆಯ್ತಪ್ಪ ಅಂದು. ಯಾರು ಭಯ ಪಡೋದಾದ್ರೆ ಒಳ್ಳೆ ಕತೆ ಆಗೋಯ್ತು. ಹಂಗೆ ಭಯ ಪಟ್ಬಿಟ್ರೆ ಹೆಂಗೆ? ಯಾಕೆ ಅದನ್ನು ಬ್ಯಾನ್ ಯಾಕೆ ಮಾಡೋಕ್ಕೆ ಹೋಗ್ತೀರಿ? 3 ದಿನ ಬಿಡಬೇಕು, ಬೆಳಕಿನ ಉತ್ತರ ಬೀಳುತ್ತೆ ಕೆಳಕ್ಕೆ. ಆಮೇಲೆ ಒಂದು ನೆನ್ಪಿಟ್ಕೋಬೇಕು, ಸರ್ಕಾರಗಳು ಯಾವಾಗಲೂ ಅದು ಮೋದಿ ಸರ್ಕಾರನೋ ಸಿದ್ದರಾಮಯ್ಯ ಸರ್ಕಾರನೋ ಇನ್ನೊಬ್ಬರು ಸರ್ಕಾರನೋ ಎಲ್ಲರೂ ಅದೇ ಅಟೆಂಪ್ಟೇ ನಮ್ಮ ಹತ್ರ ಮಾಡಿದ್ದಾರೆ. ನನಗೆ ಅನುಭವ ಇದ್ದಿಂದ ಹೇಳ್ತಾ ಇರೋದು ನಾನು. ಒಬ್ಬರು ಹೊರಟ್ಬಿಟ್ಟು ಅಂದರು 18 ತಿಂಗಳು ಯಾವಾಗಲೇ ಡೋಂಟ್ ಕೇರ್ ಅಂದ್ಬಿಟ್ಟೆ ನಾನು ಒಬ್ಬರಿಗೆ. ಇನ್ನೊಬ್ಬರು ಹಂಗಾಗ್ಬಿಡ್ತೆ, ಹಿಂಗೆ ಮಾಡ್ಬಿಡ್ತೀನಿ ಅಂತ, ನೀನು ಏನು ಮಾಡ್ಕೊಳಕ್ಕಾಗಲ್ಲ ಅಂದ ಇನ್ನೊಬ್ಬರಿಗೆ. ಅಷ್ಟೇ ಅನುಭವದಲ್ಲಿ ಹೇಳ್ತೀನಿ. ನೀವು ಎಷ್ಟು ಇಂತಹ ಭಾವನೆಗಳನ್ನು, ಇದು ವಿಡಂಬನೆ, ಹಾಸ್ಯ, ತುಂಬ ತುಂಬ ಬಾಲಿಶವಾಗಿ ಕಾಣಿಸ್ಬೋದಿದು, ಆದರೆ ಇದು ಭಾವನೆಗಳನ್ನು ತೋರಿಸ್ತಿದೆ ಅನ್ನೋದನ್ನು ಮರಿಬೇಡಿ. ಮರಿಬೇಡಿ ಅದನ್ನು ನೀವು. ಅದಕ್ಕೆ ಅಷ್ಟೊಂದು ಜನ ಆಗಿರೋದು ಆಯ್ತಲ್ಲ. ಹಾಗಾಗಿ ನೀವು ತಡೆದಷ್ಟು ಏಳುತ್ತದು, ಏಳುತ್ತೆ. ಗೆದ್ಲುಳು ಹುತ್ತುತ್ತರ ಅದು ಕೆಂಜಿಗೆ ಕೂಡ್ತಾರ ಕಂಡಲ್ಲಿ ಹಿಂಗಂದ್ರೆ ಇಲ್ಲಿ ಕೂತ್ಕೊಳತ್ತೆ, ಇಲ್ಲಿ ಬಂದ್ರೆ ಹಿಂಗೆ ಕಚ್ಚತ್ತೆ. ಮಾಡಿದಾರಂತೆ, ಬ್ಯಾನ್ ಮಾಡ್ತಾರಂತೆ. ಅವ್ರು ಹೊಸ ಖಾತೆ ತೆಗೆದ್ರಂತೆ, 25,000 ಮಂದಿ ಹೊಸ ಖಾತೆ ಹಿಂಬಾಲಿಸ್ತಿದ್ದಾರಂತೆ. 1000 ಬ್ಯಾನ್ ಮಾಡಿದ್ರೆ 1001ನೇ ತೆಗೀರಿ ಹೇಳ್ತೀನಿ ನಾನು. ತೆಗೀರಿ. ಯಾವನ್ರಿ ಅವನು ಬ್ಯಾನ್ ಮಾಡೋನು? ನಾವು ಬ್ಯಾನ್ ಮಾಡ್ತೀವಿ ನಿಮ್ಮ ಪಾರ್ಟಿನ ಅಥವಾ ನಿಮ್ದು ಇದು ಇನ್ನೊಂದನ್ನ? ನೀವೇನು ಕಡೆದು ಕೊಮಟೆ ಹಾಕ್ಬಿಟ್ಟಿರೋದು? ನೀವು ಹೇಳಿರೋದೆಲ್ಲ ಫಾಲೋ ಮಾಡಿದ್ದೀರಾ? ಈ ಜಿರಳೆ ರಾಂಗ್ ರೀ. ಹೆಗ್ಗಣಗಳ ಪಾರ್ಟಿ ಮಾಡಬೇಕಾಗಿತ್ತು ಸರಿಯಾಗಿ. ಹೆಗ್ಗಣಗಳಾಗಿದ್ದರೆ ಕೊರೆದು ಇವ್ರನ್ನೆಲ್ಲ ಹಂಗಂಗೆ ಒಳಗೆ ಸೇರಿಸ್ಬಿಡ್ಬೋದಾಗಿತ್ತು ಬಿಲ್ದೊಳಗೆ. ನಾವು ಅಷ್ಟು ಕೋಪ ಬರುತ್ತೆ ಇವ್ರುಗಳು ಆಡೋ ಆಟಗಳಿಗೆ ಒಂದೊಂದು ಸರಿ. ಅಣ್ಣಾ ಹಜಾರೆ, ಐ ಆಮ್ ನಾಟ್ ಸೇಯಿಂಗ್ ಅರವಿಂದ್ ಕೇಜ್ರಿವಾಲ್, ಐ ಆಮ್ ಸೇಯಿಂಗ್ ಅಣ್ಣಾ ಹಜಾರೆ ಬಂದು ಆ ಕ್ರಾಂತಿ ರೂಪದ ಆ ಭ್ರಷ್ಟಾಚಾರದ ಹೋರಾಟದಲ್ಲಿ ಕೂತಾಗ ಅದಕ್ಕೊಂದು ಸ್ವರೂಪ ಸಿಕ್ತು. ನಂತರ ಅದು ಫಾರಮ್ ಆಗ್ತಾ ಹೋಯ್ತು. ಆಮೇಲೆ ಹೆಂಗೆ ಬಳಸ್ಕೊಳ್ಳಿಲ್ಲ, ನಮ್ಗೆ ಹೆಂಗೆ ಮೋಸ ಆಯಿತು. ಈ ದೇಶ ಕಂಡ ಅತ್ಯಂತ ಒಂದು ಹೊಸ ಕನಸು ಸ್ವಾತಂತ್ರ್ಯ ಬಂದ ಮೇಲೆ ಅದನ್ನು ಹೇಗೆ ನಾಶ ಮಾಡಿಬಿಟ್ರು ಎಲ್ಲ ಸೇರಿಕೊಂಡು ಅನ್ನೋದು ಬೇರೆ ಕತೆ. ಬಟ್ ಆರಂಭ ಬಿಟ್ರಯಲ್ ಆಫ್ ಆಪ್ ಪಾರ್ಟಿ ಅಂತ ಒಂದು ಬುಕ್ ಬರೀಬೇಕು ಯಾರು. ಬೆನ್ನಿಗೆ ಚೂರಿ ಹಾಕಿದ್ದು ಹೇಗೆ ಆಪ್ ಪಾರ್ಟಿ ಕನಸುಗಳಿಗೆ ಅಂತ. ಕನಸುಗಳಿಗೆ ಚೂರಿ ಹಾಕ್ಬಿಟ್ರು ಎಲ್ಲ ಸೇರಿಕೊಂಡು. ನಿಜ. ಆ ಪಾರ್ಟಿ ಏನೋ ಫರ್ಗೆಟ್ ಇಟ್, ಅದು ಏನಾದ್ರು ಮಾಡ್ಕೊಂಡು ಹಾಳಾಕೋಗ್ಲಿ ಅವ್ರುಗಳು. ಅದು ಇಲ್ಲ, ಆ ಥರದ್ದು ಇಲ್ಲ.
ಅದಕ್ಕೆ ಓವರ್ ರಿಯಾಕ್ಟ್ ಮಾಡಬೇಡಿ ಪೋಖರಿಗಳ ಥರ ಗೌರ್ಮೆಂಟ್ ಆಫ್ ಇಂಡಿಯಾನವರು. ಇದೇನಕ್ಕೆ ಬಂತಪ್ಪ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿ ಒಂದು ಮಾತು ಹೇಳಿ ಅಲ್ವಾ? ಕೆಲಸ ಇಲ್ಲದೆ ಇರೋ ಯುವಕರುಗಳು ಜಿರಳೆಗಳು ಮಾತ್ರ ಜಿರಳೆಗಳ ಥರ ಆಡ್ತಿದ್ದಾರೆ. ಜಿರಳೆ ಮಾನ್ಯ ನ್ಯಾಯಮೂರ್ತಿಗಳು ಬಳಸಿದಾಗ ಸರಿ ಪದನೋ ಕೆಟ್ಟ ಪದನೋ ಅವಹೇಳನಕಾರಿಯೋ ಬೇಡ, ಆ ಪ್ರಶ್ನೆ ಬೇರೆ. ಓಕೆ. ಬಟ್ ಅವ್ರು ಹೇಳಿದಲ್ಲಿ ಒಂದು ಪಾಯಿಂಟ್ ಇತ್ತು, ಅದನ್ನು ಹೇಳ್ತೀನಿ ಈಗಿನ ಯುವಕರಿಗೆ. ಅಟ್ಲೀಸ್ಟ್ ಕೆಲವು ಯುವಕರಿಗೆ ಹೇಳಲೇಬೇಕು, ಯಾಕಂದರೆ ಅವರು ದುಷ್ಟರು, ದುರುಳರು ಮತ್ತು ಕಚಡಗಳವರು. ಹೇಳಲೇಬೇಕು ಅದನ್ನು. ಇನ್ನೊಂದು ಜಿರಳೆ ಪಾರ್ಟಿ ಮಾಡಿ ನನ್ನನ್ನು ಸೇರಿಸ್ಕೊಳ್ಬೇಕಾರೆ ಐ ಡೋಂಟ್ ಕೇರ್. ಕೆಲವರು ಕೆಲಸವಿಲ್ಲದೆ ಇರೋ ಕಚಡಗಳು RTI ಮತ್ತು ಪ್ರೆಸ್ ಎಂಬ ಎರಡು ಲೇಬಲ್ಗಳನ್ನು ದುರುಪಯೋಗ ಮಾಡುತ್ತಿರುವುದು ಹೌದು. ನಮಗಿದೆ ಆ ಅನುಭವ. ಅಲ್ಲಿ ಐ ಲೈಕ್ ಇಟ್ ಅಂತ ಒತ್ತದ ನಿಮಗಿಲ್ಲ ಅನುಭವ, ನಮಗಿದೆ. ವಿ ನೋ ಇಟ್ ಏನು ನಡೀತಾ ಇದೆ ಅಂತ ಮೀಡಿಯಾನಲ್ಲಾಗಲಿ.